ನಿಮ್ಮ ಸರ್ಕಾರದಲ್ಲಿ ಏನಾದರೂ ಒಂದು ಅವಕಾಶವನ್ನು ಕೊಡಬೇಕು ಅನ್ನುವಂತಹ ಮಾತನ್ನ ನಾನು ಅವ್ರಿಗೆ ಮಾಡಿಕೊಡ್ತೇನೆ. ಬುದ್ಧಿ ಏನ್ ಮಾಡಬೇಕು ಕೇಳ್ರಿ ಅಂತಂದ್ರು. ನಮ್ಮ ವಿಜಯಶಂಕರ್ನ MLCಯನ್ನ ಮಾಡಿ ನಿಮ್ಮ ಸಚಿವ ಸಂಪುಟದಲ್ಲಿ ಮಂತ್ರಿಯನ್ನ ಮಾಡಿಸ್ಕೋಬೇಕು ಅನ್ನುವಂತಹ ಮಾತನ್ನ ಅವರಿಗೆ ನಾನು ಕೇಳಿದಾಗ ನಾನು ಖಂಡಿತ ಮಾಡಿಕೊಡ್ತೀನಿ ಅನ್ನುವಂತಹ ಮಾತನ್ನ ಆಡಿದ ಮೇಲೆ ಪಕ್ಷದಲ್ಲಿ ಒಂದಿಷ್ಟು ಸಮಸ್ಯೆಗಳು ಉದ್ಭವವಾದಾಗ ಅವ್ರು ಹೇಳಿದ್ದು ಒಂದೇ ಒಂದು ಮಾತು, ನಾನು ಕಾಗಿನೆಲೆ ಸ್ವಾಮಿಗೆ ಮಾತು ಕೊಟ್ಟಿದ್ದೀನಿ, ವಿಜಯಶಂಕರ್ನ MLC ಮಾಡಿ ಮಂತ್ರಿ ಮಾಡ್ತೀನಿ ಅನ್ನುವಂತಹ ಕೊಟ್ಟಿದ್ದೀನಿ ಅನ್ನುವಂತಹ ಮಾತನಾಡಿ ಆ ಮಾತನ್ನ ಉಳಿಸ್ಕೊಂಡಂತಹ ಏಕೈಕ ವ್ಯಕ್ತಿ ಸನ್ಮಾನ್ಯ ಯಡಿಯೂರಪ್ಪನವರಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥದ್ದು. ಮತ್ತೊಂದು ಉಪಕಾರದ ಸ್ಮರಣೆಯನ್ನು ಅವರು ಯಾವತ್ತೂ ಕೂಡ ಇಟ್ಕೊಳ್ಳೋದಿಲ್ಲ. ಆ ಒಂದು ಉಪಕಾರದ ಸ್ಮರಣೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಣೆಯನ್ನ ಮಾಡ್ತೇನೆ. ಇವತ್ತು ನಾವು ಶ್ರೀ ಕ್ಷೇತ್ರ ಮೈಲಾರದಲ್ಲಿ ನಾನು ಶಾಲೆಯನ್ನ ಕಟ್ಟಲಿಕ್ಕೆ ಸನ್ಮಾನ್ಯ ಬೊಮ್ಮಾಯಿಯವರ ಮುಖಾಂತರ ಅನುದಾನವನ್ನ ಕೇಳಕ್ ಹೋದೆ. ನಾನು ಅವ್ರಿಗೆ ಯಾವ್ದಾದ್ರು ಮುಖ್ಯಮಂತ್ರಿಗೆ ಅನುದಾನವನ್ನ ಕೇಳಿದ್ರೆ ಅವ್ರಿಗೆ ತಿಳಿದನ್ನ ಕೊಡ್ತಾರೆ. ಆದ್ರೆ ಬೊಮ್ಮಾಯಿಯವರು ಸ್ವಾಮೀಜಿಯವರು ಶಾಲೆಯನ್ನ ಕಟ್ತಾ ಇದ್ರೆ ಅವ್ರಿಗೆ ಅನುದಾನ ಬೇಕು ಅನ್ನುವಂತಹ ಮಾತನ್ನ ಕೇಳಿದಾಗ ಆ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪ ಕೇಳಿದ್ದು ನನ್ನ ಪತ್ರವನ್ನ ಇಟ್ಕೊಂಡು ಬುದ್ಧಿ ಎಷ್ಟು ಬರೀಲಿ ಅಂತ ಕೇಳಿದ್ರು. ಅಯ್ಯೋ, ನೀವು ಮುಖ್ಯಮಂತ್ರಿಗಳಿದ್ದೀರಾ, ನೀವು ಕೊಡುವ ಸ್ಥಾನದಲ್ಲಿದ್ದೀರಾ, ನಾನು ಬೇಡುವ ಸ್ಥಾನದಲ್ಲಿದ್ದೀನಿ, ನಿಮ್ಮ ವಿವೇಚನೆಗೆ ಅನ್ನುವಂತಹ ಮಾತನ್ನ ಹೇಳಿದಾಗ ಅವರು ಹಿಂದೆ ಮುಂದೆ ಯೋಜನೆ ಮಾಡಿದರೆ 10 ಕೋಟಿ ಅನುದಾನವನ್ನ ಶಾಲೆಯ ಪ್ರಾರಂಭೋತ್ಸವಕ್ಕೆ ನಮ್ಮ ಬೊಮ್ಮಾಯಿಯವರ ಸಾಕ್ಷಿಗಾರ. ಹಾಗಾಗಿ ಬೊಮ್ಮಾಯಿಯವರು ಹೇಳಿದಾಗೆ, ಜೋಶಿ ಅವರು ಹೇಳಿದಾಗೆ ಯಡಿಯೂರಪ್ಪನವರ ಬಗ್ಗೆ ಮಾತನಾಡಲಿಕ್ಕೆ ನಮಗೆ 1 ದಿವಸ 5 ನಿಮಿಷ ಟೈಮ್ ಸಾಕಾಗೋದಿಲ್ಲ. ನಿಜವಾಗ್ಲೂ ತಿಂಗಳಾನುಗಟ್ಟಲೆ ಕೂಡ ವೇದಿಕೆ ಅವರ ಬಗ್ಗೆ ಮಾತನಾಡುವಂತಹ, ಅವರ ಸಾಧನೆ ಬಗ್ಗೆ ಮಾತನಾಡುವಂತಹ ಸಾಕಷ್ಟು ಸಾಧನೆಗಳಿದಾವೆ ಅನ್ನುವಂಥದ್ದು. ಹಾಗಾಗಿ ಅವನ